ಬರೋಬ್ಬರಿ ಒಂದು 10ರಿಂದ 12 ದಿನ ಟೈಮ್ ತೊಗೊಂಡ್ವಿ. ತರುಣ್ ಸಾರು ತುಂಬಾ ತಲೆ ಕೆಡಿಸ್ಕೊಂಡ್ರು. ಎದೆಯಲ್ಲಿ ಇಟ್ಕೊಂಡು ಹೋಗಿ ಇನ್ನೊಬ್ರ ಕಿವಿಗೆ ಹಾಕಿ ಅವ್ರು ಎದೆ ತುಂಬಿಸೋದಿದೆಯಲ್ಲ, ಇವಾಗ ಕಾಟೇರ ಅದೊಂದು ವೇವ್ ಅಲ್ಲ. ಆ ಕ್ಯಾರೆಕ್ಟರ್ ಏನು, ಆ ಜಗಪತಿ ಬಾಬು ಜಸ್ಟಿಫಿಕೇಷನ್ ಏನು, ವಿನೋದ್ ಆಳ್ವ ಅವ್ರದ್ದು ಇದೆಂಗೆ ಸ್ಟೀಲ್ ಮಚ್ಚು ಮಾಡ್ಕೊಂಡು ಬಂದಿರೋ ಸ್ಟೀಲ್ ಮಚ್ಚನ್ನ ಒಂದು ಕುಲುಮೇಲೆ ಬೆಂದಿರೋ ಅಂಥ ಒಂದು ಇದು ಹೊಡೆದಾಕ್ಬಿಟ್ಟು ಹೇಳೋದು. ಸೂರಿ ಸರ್ ಒಂದಷ್ಟು ಸತಿ ಹೇಳಿದ್ದಾರೆ, ಯಾವಾಗಲೂ ಆಯುಧ ಬಲಿ ಕೇಳುತ್ತೆ ಅಂತ. ಸೊ ಅದು ಬಂತು. ಅದು ಮಚ್ಚು ಅಂದಾಗ, ಮಚ್ಚು 2 ದಪ್ಪ ಕೆಂಪಗಾಗತ್ತೆ, ರಕ್ತದಲ್ಲಿ ನೆಂದಾಗ, ಬೆಂಕಿಲಿ ಬೆಂದಾಗ. ನನಗೆ ಆವಾಗ ಅದೊಂದು ಅವ್ರ ಮಾತುಗಳು ಒಂಥರ ಎಚ್ಚರಿಕೆ ಅನಿಸೋದು. ಚೆನ್ನಾಗಿ ಬರೀರಿ ನಮ್ಮ ಬಾಸ್ಗೆ ಅನ್ನೋ ಥರ ಇತ್ತು. ನಾನು ದರ್ಶನ್ ಸರ್ ಫ್ಯಾನ್ ಆಗಿದ್ದಕ್ಕೆ ಕಾಟೇರ ಮಾಡೋಕ್ಕಾಯಿತು, ನಾನು ದರ್ಶನ್ ಸರ್ ಫ್ಯಾನ್ ಆಗಿದ್ದಕ್ಕೆ ರಾಬರ್ಟ್ ಮಾಡೋಕ್ಕಾಯ್ತು. ಅಂದರೆ ಅದೊಂದು ಡೈಲಾಗ್ ಇದೆಯಲ್ಲ ಸರ್, ಅಂದರೆ ಕುಂಬಾರ ಚಮ್ಮಾರ ಎಲ್ಲ ಇದು ಹೇಳ್ತೀರಾ, ಜಾತಿ ಅನ್ನೋ ಜ್ಯೋತಿ ಹೇಳ್ತೀರಾ, ಕಿಡಿ ಒತ್ಸೋದು ಅದು ಒಂದು ಅನುಭವಿಸಿರಬೇಕು. ಮತ್ತು ಅದು ರಿಸರ್ಚ್ ಮಾಡಿದ್ರೆ ಮಾತ್ರ ಬರಲ್ಲ ಅದು 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 ಹೆಂಗೆ ಬಂತು ಸರ್ ಆ ಡೈಲಾಗ್? ಎಸ್ಪೆಷಲಿ ತುಂಬ ವರ್ಕ್ ಮಾಡಿದ್ವಿ. ಕ್ಲೈಮ್ಯಾಕ್ಸ್ಗೆ ಬರೋಬ್ಬರಿ ಒಂದು 10ರಿಂದ 12 ದಿನ ಟೈಮ್ ತೊಗೊಂಡ್ವಿ. ತರುಣ್ ಸಾರು ತುಂಬಾ ತಲೆ ಕೆಡಿಸ್ಕೊಂಡ್ರು. ಕ್ಲೈಮ್ಯಾಕ್ಸು ಆ ಒಂದು ಬ್ಯಾಂಗ್ ಆಗಬೇಕು. ಯಾವಾಗಲೂ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಥಿಯೇಟ್ರಲ್ಲಿ ಬಿಟ್ಬಿಟ್ಟು, ಇಲ್ಲ ಥಿಯೇಟ್ರಿಂದ ಈಚೆಗೆ ಬಂದ ಪಾರ್ಕಿಂಗಲ್ಲೇ ಬಿಟ್ಬಿಟ್ಟು, ಇಲ್ಲ ಗೇಟ್ ಹತ್ರ ಬಿಟ್ಬಿಟ್ಟು ಹೋದರೆ ಅದು ಸಿನಿಮಾ ಆಗಲ್ಲ. ಯಾವಾಗಲೂ ಆ ಸಿನಿಮಾನ ನೋಡಿ ಮನಸ್ಸಲ್ಲಿ ತುಂಬಿಕೊಂಡು, ನಾಲ್ಗೆಯಲ್ಲಿ ನಲಿದಾಡಿ ಇನ್ನೊಬ್ರ ಕಿವಿಗೆ ಹೋಗಬೇಕು. ಆ ಸಿನಿಮಾ ಹಂಗೆ ಸಂಚರಿಸ್ಬೇಕು. ಆ ಸಂಚರಿಸಿದಾಗ ಆ ಸಿನಿಮಾದಲ್ಲಿ ಒಂದು ತಾಕತ್ತಿದೆ ಅಂತ. ಅದು ಅಲ್ಲೇ ನೋಡಿ ಅಲ್ಲಿ ಒಂದು 2 ಅವರು 2.25 ಅವರು ನಕ್ಕು ಒಂದು ಇದು ಮಾಡಿ ಬಂದುಬಿಟ್ಟಾಗ, ಅದಕ್ಕೆ ಆ ಒಂದು ಕ್ಷಣಕ್ಕೆ ನಿಮಗೆ ಮನೋರಂಜನೆ ಕೊಡ್ಬೋದು, ನಿಮ್ಗೆ ಕೊಟ್ಟ ಕಾಸು ಅಲ್ಲೇ ಕರಗೋಗ್ಬೋದು. ಆದರೆ ಆ ಸಿನಿಮಾನ ಹೊತ್ಕೊಂಡು ಹೋಗಿ ಎದೆಯಲ್ಲಿ ಇಟ್ಕೊಂಡು ಹೋಗಿ ಇನ್ನೊಬ್ರ ಕಿವಿಗೆ ಹಾಕಿ ಅವ್ರು ಎದೆ ತುಂಬಿಸೋದಿದೆಯಲ್ಲ, ಅದು ತುಂಬ ಕಾಲ ಬಾಳೋವಂಥ ಸಿನಿಮಾ ಆಗುತ್ತೆ. ಅದಕ್ಕೆ ಅಣ್ಣ ಅವ್ರದ್ದು ಕಸ್ತೂರಿ ನಿವಾಸ ಆಗಿರ್ಬೋದು, ಒಡ ಹುಟ್ಟಿದವರು ಆಗಿರ್ಬೋದು, ಬಂಗಾರದ ಮನುಷ್ಯ ಆಗಿರ್ಬೋದು, ಇವತ್ತಿನವ್ರಿಗೂ ಬಾಳಿಕೆ ಬರೋವಂಥ ಸಿನಿಮಾಗಳು. ಇವತ್ತು ಉದಾಹರಣೆ ಕೊಡ್ತಾರೆ, ಹಿಂಗೆ ಮಾಡಬೇಕು ಸಿನಿಮಾ ಅಂತ. ನಮ್ಮ ನೆಲದ ಸಿನಿಮಾ ಅಂತ ನಾವು ಸಿದ್ಧಲಿಂಗಯ್ಯ ಅವ್ರ ಸಿನಿಮಾಗಳನ್ನ ಹೇಳ್ತಿದ್ವಿ. ಸಂಗೀತಂ ಶ್ರೀನಿವಾಸರಾವ್ ಅವರು ಪಕ್ಕದ ನೆಲದ ನಿರ್ದೇಶಕರಾದರು, ಇಲ್ಲಿ ಬಂದು ನಮ್ಮ ನೆಲದ ಸಿನಿಮಾಗಳನ್ನ ಕೆಲಸ ಮಾಡೋರು. ದೊರೆ ಭಗವಾನ್ ಅಂತ ಅವರು ಇಬ್ಬರು ಸೇರಿ ನಮ್ಮ ನೆಲದ ಸಿನಿಮಾಗಳು ಮಾಡಿದರು. ಸೊ ಹಂಗೆ ಯಾವಾಗಲೂ ಸಿನಿಮಾ ಬಾಳಿಕೆ ಬರಬೇಕು. ಇವಾಗ ಕಾಟೇರ ಅದೊಂದು ವೇವ್ ಅಲ್ಲ, ಅದು ಅಲ್ಲಿ ಅದೊಂದು ಸಮುದ್ರ. ಅದು ಯಾವಾಗಲೂ ಇಂಥ ದಿಕ್ಕಲ್ಲಿದೆ. ಈ ಇಸ್ವಿಲಿ ಈ ಒಂದು ಡಿಸೆಂಬರಲ್ಲಿ ಉದ್ಭವಿಸಿದ ಸಿನಿಮಾ ಅಂತ ಆಗಬೇಕು. ಅದು ರೈತರ ಪರವಾಗಿದೆ, ಜಾತಿ ಪದ್ಧತಿ ಬಗ್ಗೆ ಇದೆ, ಅದ್ರ ಜೊತೆಗೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಟ್ಕೊಂಡು ಮನೋರಂಜನೆಯೂ ಇದೆ. ಸೊ ಹಂಗೆಲ್ಲ ಆಸ್ಪೆಕ್ಟ್ಸಲ್ಲೂ ಅದು ಒಂದಷ್ಟು ಚರ್ಚೆಗಳು. ನಾವು ಟೇಬಲಲ್ಲಿ ಕೆಲಸ ಮಾಡಿದ್ದು, ತರುಣ್ ಸಾರು ಸುಮ್ಮನೆ ಕೂತಿರ್ತಿರ್ಲಿಲ್ಲ ಆಫೀಸಲ್ಲಿ, ತಿಂಗಳಾನ್ಗಟ್ಟಲೆ ಅದರ ಬಗ್ಗೆ ಮಾತಾಡಿದ್ರು. ಜಡೇಶು ತರುಣ್ ಅವರು ಆಫೀಸ್ ಬಾಗಿಲು ಹಾಕ್ಕೊಂಡ್ಬಿಟ್ರು ಅಂದರೆ ಗಂಟೆಗಟ್ಟಲೆ ಊಟಕ್ಕೆ ಈಚೆಗೆ ಬರೋರು, ಊಟ ಮಾಡ್ಕೊಂಡು ಒಳಗೆ ಹೋಗ್ಬಿಟ್ಟು ಏನು ಮಾಡ್ತಾವ್ರು ಇವರು ಅಂತ. ನಾನು ಬರ್ಕೊಂಡೋಗಿ ಈಚೆ ಕಾಯ್ತಾಯಿದ್ದೀನಿ, ಇಲ್ಲ ಮೀಟಿಂಗಲ್ಲಿದ್ದಾರೆ ಅನ್ನೋರು. ತಿರ್ಗಾ ನಾನು ಮಧ್ಯಾಹ್ನ ಜಾಯಿನ್ ಆದರೆ ನಾನು ತಿರ್ಗಾ ಸೂರ್ಯ ಮುಳುಗೋದ್ಮೇಲೆ ಈಚೆಗೆ ಬರ್ತಾಯಿದ್ವಿ. ಅಂದರೆ ಆ ಒಂದು ಗಹನವಾದ ಚರ್ಚೆಯಲ್ಲಿ ಇದ್ದುಬಿಡ್ತಿದ್ವಿ. ಆ ಕ್ಯಾರೆಕ್ಟರ್ ಏನು, ಆ ಜಗಪತಿ ಬಾಬು ಜಸ್ಟಿಫಿಕೇಷನ್ ಏನು, ವಿನೋದ್ ಆಳ್ವ ಅವ್ರದ್ದು ಇದೆಂಗೆ, ಆಮೇಲೆ ಪ್ರಭಾವತಿ ಕ್ಯಾರೆಕ್ಟರ್ ಏನು, ಪುಟ್ಟರಾಜು ಕ್ಯಾರೆಕ್ಟರ್ ಏನು, ಕ್ಯಾರೆಕ್ಟರ್ಗಳದ್ದೇ ಒಂದಷ್ಟು ಚರ್ಚೆಗಳಾಯಿತು. ಸೊ ಅದೆಲ್ಲ ಆದಾಗ ಇವತ್ತು ಅದೇನೇ ಚರ್ಚೆಗಳು ಕಷ್ಟ ಏನೇ ಇದ್ರೂ ಈಚೆ ಬಂದಾಗ ಜನರ ಮುಖದಲ್ಲಿ ನಾನೊಂದು ಒಳ್ಳೆ ಚಿತ್ರ ನೋಡಿದೆ ಗುರು ಅನ್ನೋ ಭಾವ ಇದೆಯಲ್ಲ, ಅದು. ಅಂದರೆ ಮಾಸ್ತಿ ಅಂದರೆ ಪಂಚ್ ಕೊಡ್ತಾರೆ, ಈ ಥರ ಕ್ರೈಮ್ ಥ್ರಿಲ್ಲರ್ಸು, ಈ ಥರದ ರಿಯಲಿಸ್ಟಿಕ್ ಸ್ಟೋರಿಗಳಿಗೆ ಚೆನ್ನಾಗಿ ಬರೀತಾರೆ. ಈ ಥರದ್ದೆಲ್ಲ ಒಂದಷ್ಟು ಇತ್ತು. ಅಂದರೆ ಈ ಸಿನಿಮಾ ಅಂತ ಬಂದಾಗ ಒಂದು ಮಾಸಿದೆ, ಇನ್ನೊಂದು ಚಿಂತನೆಗಚ್ಚುವಂಥ ಪದಗಳಿದ್ದಾವೆ. ಅಂದರೆ ನೀವು ಬಳಕೆ ಮಾಡಿರೋಂಥ ಏನೋ ಒಂದು ಜೋಡಣೆ ಪದಗಳದ್ದು. ಆಯುಧ ಅಲಂಕಾರಕ್ಕಲ್ಲ, ಆಯುಧ ಹಿಡಿದ ಅಹಂಕಾರ ಇರಬೇಕು, ಯಾವ ಎಲ್ಲ ಅವು ತಲೆ ಎತ್ತು ನೋಡ್ತಾ ಇದ್ದರೆ ಕಾಳಿಂಗ ಸರ್ಪ ಮಾತ್ರ ಎಳೆತದು. ಇವೆಲ್ಲ ಶಿಳ್ಳೆ ಚಪ್ಪಾಳೆ ಕೇಳೋಕ್ಕೆ ಆನಂದ ಆಗುತ್ತೆ. ಅಂದರೆ ಈ ಥರದೊಂದು ಕಂಟೆಂಟ್ಗೆ ಇಷ್ಟು ಮಾಸಿಫೈ ಆಗಿ, ಜೊತೆಗೆ ಆ ಒಂದು ರಿದಮ್ನ ಬಿಡದೆ ಆ ಒಂದು ಗ್ರಿಪ್ಪಲ್ಲೇ ಹೋಗುವಂಥದ್ದು
ಹೇಗಿತ್ತು ಸರ್ ಅಂದರೆ ನಿಮಗೆ ಆ್ಯಸ್ ಎ ರೈಟ್ರಾಗಿ? ಅದು ಟ್ರೈಲರಲ್ಲಿ ಬಿಟ್ಟಾಗ ಡೈಲಾಗು ಎಲ್ಲ ಹಾವುಗಳು ತಲೆ ಎತ್ತುತ್ತವೆ, ಕಾಳಿಂಗ ಸರ್ಪ ಮಾತ್ರ ಹೆಡೆ ಎತ್ತುತ್ತೆ ಅನ್ನೋದು ಟ್ರೈಲರಲ್ಲಿ ಬಿಟ್ಟಾಗ ಎಗೈನ್ ಅನ್ನಿಸ್ತು. ಹಾಗೆ ಸಿನಿಮಾ ಅಭಿಮಾನಿಗಳಿಗೆ ಡಿ ಬಾಸ್ ಅವರ ಸೆಲೆಬ್ರಿಟೀಸ್ಗೆ ಅನ್ನಿಸಿದ್ದು ತಿರ್ಗಾ ಯಾರಿಗೋ ಕೌಂಟ್ರ್ ಕೊಡ್ತಾವ್ರಂತ. ಇಲ್ಲ, ಅದು ಏನಕ್ಕೆ ಒಂದು ಸ್ಟೀಲ್ ಮಚ್ಚು ಮಾಡ್ಕೊಂಡು ಬಂದಿರೋ ಒಂದು ಸ್ಟೀಲ್ ಮಚ್ಚನ್ನ ಒಂದು ಕುಲ್ಮೇಲೆ ಬೆಂದಿರೋ ಅಂಥ ಒಂದು ಇದು ಹೊಡೆದಾಕ್ಬಿಟ್ಟು ಹೇಳೋದು. ಆದರೆ ಎಲ್ಲನೂ ಹಂಗಲ್ಲ ಅಂತ. ಸೊ ನಾವು ಅದಕ್ಕೆ ಟ್ರೈಲರಲ್ಲಿ ಬಂದಿರೋದು ಅಲ್ಲ, ನೀವು ಸಿನಿಮಾ ನೋಡ್ರಿ, ಅಲ್ಲೂ ನಾವು ಅದೇ ಮಾತಾಡಿದ್ವಿ, ಅದೇನೂ ಅಲ್ಲ, ನೀವು ಸಿನಿಮಾ ನೋಡ್ರಿ ಅಂತ. ಈ ಥರದ್ದೊಂದು ಇದು ತುಂಬ ಆಯಿತು. ಅಂದರೆ ಮೆಟಾಫರ್ ಕೊಡೋದು ಎಲ್ಲದಕ್ಕೂ ಅಂತಲ್ಲ, ಕೆಲವೊಂದಕ್ಕೆ ಇದು ಕೊಡಲೇಬೇಕಾಯಿತು. ಎಲ್ಲ ಅವುಗಳು ತಲೆ ಎತ್ತಲ್ಲ ಅದೊಂದು. ಆಮೇಲೆ ತುಂಬ ಇಷ್ಟಪಡೋ ಜನ ಇಷ್ಟಪಟ್ಟಿದ್ದು ಮಚ್ಚು ಒಡವೆ ಥರ ಇರಬಾರ್ದು, ಒಡೆಯೋ ಥರ ಇರಬೇಕು. ಅದರಲ್ಲಿ ಅಲಂಕಾರ ಕಾಣಬಾರ್ದು, ಅಹಂಕಾರ ಕಾಣಬಾರ್ದು. ಆದರೆ ನನಗೆ ಹೌದಲ್ವಾ, ಮಚ್ಚಲ್ಲಿ ಅಹಂಕಾರ ತಾನೇ ಕಾಣಬೇಕು. ಅದು ಎಲ್ಲರನ್ನೂ ಸಿಗಿತೀನಿ ಅನ್ನೋ ಅದು ಏನೇ ಘನವಸ್ತು ಆದರೂ ಅದೊಂದು ಜೀವ ತೆಗಿಯೋ ಅಂಥದ್ದು, ಇನ್ನೊಂದೇನೋ ಹಾರ್ಮ್ ಮಾಡೋದು. ನನಗೆ ಸೂರಿ ಸರ್ ಒಂದಷ್ಟು ಸತಿ ಹೇಳಿದ್ದಾರೆ, ಯಾವಾಗಲೂ ಆಯುಧ ಬಲಿ ಕೇಳುತ್ತೆ ಅಂತ. ಸೊ ಅದು ಬಂತು ಅದು ಹಾಗೆ. ಮತ್ತು ಇದರಲ್ಲಿ ತುಂಬ ಕಾಟ್ಯಾರ ಚಿತ್ರದಲ್ಲಿ ಪ್ರಾಪರ್ಟೀಸ್ ಅಂದರೆ ವಸ್ತುಗಳನ್ನ ಬಳಸ್ಕೊಂಡು ತುಂಬ ಕಡೆ ನಾವು ಸಂಭಾಷಣೆ ಬರೆಯುವಂಥ ಕೆಲಸ ಆಯಿತು. ಮಚ್ಚು ಅಂದಾಗ ಮಚ್ಚು 2 ದಪ್ಪ ಕೆಂಪಗಾಗತ್ತೆ, ರಕ್ತದಲ್ಲಿ ನೆಂದಾಗ, ಬೆಂಕಿಲಿ ಬೆಂದಾಗ. ಅದು ಬಿಟ್ಟಿದ್ದು ನಾವು 2ನೇ ಗ್ಲಿಮ್ಸು. ಅದು ಇಡೀ ಸಿನಿಮಾ ಹೇಳುತ್ತೆ. ಈ ತನ್ನ ಕುಲುಮೆಯಲ್ಲಿ ಅದು ಬೇಯೋದು, ತನ್ನ ಕೈಯಲ್ಲಿ ಅದು ರಕ್ತ ಆಗುತ್ತೆ. ಅದಕ್ಕೆ ನನಗೆ ಎರಡೂ ಗೊತ್ತು ಅಂತಾರೆ ದರ್ಶನ್ ಸರ್. ಮತ್ತು ನಾನು ಮೊದಲು ಚಿತ್ರ ರಿಲೀಸಿಗೆ ಮೊದಲು ಕೆಲಸ ಮಾಡೋವಾಗ ಎಕ್ಸೈಟ್ಮೆಂಟಲ್ಲಿ ಹೇಳಿದೆ, ನಿಮಗೆ ವಿಜಿಲ್ ಹೊಡೆಯೋ ಅಂಥದ್ದು ತುಂಬ ಇದ್ದಾವೆ. ನನ್ನ ಪ್ರಕಾರ ನಿಮಗೆ ಒಂದು ಸತಿ ತೆಗೆದ್ರೆ ಇನ್ನೊಂದು ಸತಿ ನಿಮಗೇ ಗೊತ್ತಿಲ್ದಂಗೆ ಹೋಗುತ್ತೆ ಅಂತ. ಅದು ಈಚೆ ಬಂದು ನನ್ನ ಹತ್ರನೇ ಹೇಳಿದ್ರು, ತುಂಬ ಕಡೆ ವಿಜುವಲ್ ಮೊಮೆಂಟ್ಸ್ ಇದ್ದಾವೆ ಅಂತ. ಸೊ ಅದು ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ದರ್ಶನ್ ಅವ್ರ ಫ್ಯಾನ್ಸು ನಿಮಗೆ ಕೇಳ್ತಾ ಇದ್ದೀನಿ, ಸುಮಾರು ಸತಿ ಹೇಳಿದ್ರಿ ಚೆನ್ನಾಗಿ ಬರೀರಿ ನಮ್ಮ ಬಾಸಿಗೆ ಹಂಗೆ ಹಿಂಗೆ ಅಂತ ಹೇಳಿ. ಅದಾದಮೇಲೆ ಇವಾಗ ಅಂದರೆ ಈಗ ಮೊನ್ನೆ ಸೆಲೆಬ್ರಿಟಿ ಪ್ರೀಮಿಯರ್ ಬಂದವರೆಲ್ಲ ಡೈಲಾಗ್ ಇನ್ಕ್ಲೂಡಿಂಗ್ ಅಂದರೆ ಉಪೇಂದ್ರ ಸರು, ಸಾಧು ಕೋಕಿಲ ಅವರು ಎಲ್ಲರೂ ಅಂದರೆ ಎಲ್ಲ ಲೆಜೆಂಡ್ಗಳು ಅವರೆಲ್ಲ ಎಷ್ಟು ಸಿನಿಮಾ ಮಾಡಿದ್ದಾರೆ, ಅವರುಗಳು ಹಿಂಗೆ ಮಾತಾಡ್ತಿದ್ದಾರೆ ಅನ್ನೋ ಒಂದು ಮೂಮೆಂಟು. ಇವಾಗ ನಿಮಗೆ ಆ ಆಡಿಯನ್ಸ್ ಪ್ರತಿಕ್ರಿಯೆಗಳು ಹೇಗಿದೆ ಸರ್? ದರ್ಶನ್ ಸರ್ ಫ್ಯಾನ್ಸು ಫಸ್ಟು ಎಚ್ಚರಿಕೆ ಅನ್ನೋ ಥರ ಮಾತಾಡೋರು. ಅದು ಎಚ್ಚರಿಕೆ ಅಂದರೆ ಅವ್ರಿಗೆ ಸಿನಿಮಾನ ನಿಮ್ಮ ಕೈಗೆ ಕೊಟ್ಟಿದ್ದೀವಿ, ನಮ್ಮ ಬಾಸ್ನ ನಿಮ್ಮ ಕೈಗೆ ಕೊಟ್ಟಿದ್ದೀವಿ, ಅವ್ರನ್ನ ನೀವು ಹಂಗೆ ತೋರಿಸಿ ಅಂತ. ನನಗೆ ಆವಾಗ ಅದೊಂದು ಅವ್ರ ಮಾತುಗಳು ಒಂಥರ ಎಚ್ಚರಿಕೆ ಅನಿಸೋದು, ಚೆನ್ನಾಗಿ ಬರೀರಿ ನಮ್ಮ ಬಾಸ್ಗೆ ಅನ್ನೋ ಥರ ಇತ್ತು. ಬಟ್ ಈಗ ಅದು ಹಂಗೆ ಗೌರವವಾಗಿ ಟರ್ನ್ ಆಗಿದೆ. ತುಂಬ ಚೆನ್ನಾಗಿ ಬರೆದಿದ್ದೀರಾ, ಹಿಂಗೆ ಬರೀರಿ, ಸಖತ್ತಾಗಿ ಬರೆದಿದ್ದೀರ, ಏನು ಬರೆದಿದ್ದೀರ ಅಂದರೆ ಅದು ಎಚ್ಚರಿಕೆ ಗೌರವ ಆಯಿತು. ಆ ಗೌರವ ನಾವು ಸಂಪಾದಿಸ್ವಿ ಅನ್ನೋದಕ್ಕಿಂತ ಕೆಲಸ ಮಾಡಿದ್ವಿ. ನಾನು ಯಾವಾಗಲೂ ಹೇಳೋದಷ್ಟೇ, ಒಬ್ಬ ದೊಡ್ಡ ದರ್ಶನ್ ಥರದ ಸ್ಟಾರು ತೀರಾ ಕೆಳಗಡೆ ಇಳಿದು ಅದು ಯಾವುದು ಆ ಒಂದು ಚರಿಷ್ಮಾ ಇತ್ತಾರಲ್ಲ, ಅದೊಂದು ಟೈಟ್ಲು, ಬಾಕ್ಸ್ ಆಫೀಸ್ ಸುಲ್ತಾನ, ಡಿ ಬಾಸ್, ದಾಸ, ಅದನ್ನು ಯಾವುದನ್ನು ತೆಗೆದುಬಿಟ್ಟು ಕಾಟೇರ್ನಾಗ ನಿಂತ್ಕೊಂಡು ಕಾಟೇರ್ನಾಗ ಅಭಿನಯಿಸಿ ಅವ್ರ ವಾಯ್ಸಲ್ಲಿ ಬರೋ ಮಾತುಗಳು ಅದು ನಿಜಕ್ಕೂ ತರುಣ್ ಸರ್ ಯಾವಾಗಲೂ ಹೇಳ್ತಾರೆ, ನಾನು ದರ್ಶನ್ ಸರ್ ಫ್ಯಾನ್ ಆಗಿದ್ದಕ್ಕೆ ಕಾಟೇರ ಮಾಡೋಕ್ಕಾಯಿತು, ನಾನು ದರ್ಶನ್ ಸರ್ ಫ್ಯಾನ್ ಆಗಿದ್ದಕ್ಕೆ ರಾಬರ್ಟ್ ಮಾಡೋಕ್ಕಾಯಿತು ಅಂತ. ಅದು ಅವರು ಇದು ಬಿದ್ದುಬಿಡಬೇಕು, ಬಿದ್ದು ಅವ್ರನ್ನೂ ಬೇಯಿಸಿ ಆ ಮಣ್ಣನ್ನು ಮೇಲೆ ಹೇಳ್ಕೊಂಡು ಸವರ್ಕೊಂಡು ಮಾಡಿದಾಗಲೇ ಕಾಟೇರ ಆಗೋಕ್ಕೆ ಸಾಧ್ಯ. ನಾನು ಒಂದು ಸ್ಟ್ಯಾಂಡರ್ಡಲ್ಲಿ ಇರ್ತೀನಿ, ನೀನೊಂದು ಸ್ಟ್ಯಾಂಡರ್ಡಲ್ಲಿರೋ ಅಂದಾಗ ಅದಾಗಲ್ಲ. ಅದು ದರ್ಶನ್ ಸರ್ ಅನುಭವ ಅವ್ರನ್ನ ಅಷ್ಟು ಚೆನ್ನಾಗಿ ಮಾಡಿಸಿದೆ. ಮತ್ತು ಹುಟ್ಟು ಕಲಾವಿದ. ನಮ್ಮ ಕನ್ನಡ ಚಿತ್ರರಂಗದ ಅದೃಷ್ಟ ಏನು ಅಂದರೆ ಇಂಥ ಸ್ಟಾರ್ಗಳು ಸಿಕ್ಕಿರೋದು. ಮತ್ತು ನಮ್ಮಂಥ ರೈಟರ್ಸ್ನ ಬೆಂತಟ್ಟಿ ಬೆಳೆಸೋ ಅಂಥದ್ದು, ಟೆಕ್ನಿಷಿಯನ್ಗಳ ಜೊತೆ ಬೆರೆಯೋದು, ಕ್ರೆಡಿಟ್ನ ತಾನು ತಗೊಳ್ಳೋದೆ ಎಲ್ಲರಿಗೂ ಹಂಚೋದು. ಸೊ ಇದು ಅವ್ರ ದೊಡ್ಡತನ ತೋರಿಸುತ್ತೆ. ಆಮೇಲೆ ಈ ಥರದೊಂದು ಕಥೆಗಳು ಸರ್, ಅಂದರೆ
ಈ ಇದೇನೋ ಒಂದು ಪ್ಯಾಟರ್ನಲ್ಲಿ ನಡೀತಾ ಇದೆ, ಇದೊಂದು ಫಾರ್ಮುಲಾದಲ್ಲಿ ಸಿನಿಮಾ ನಡೀತಾ ಇದೆ, ಎಲ್ಲರೂ ಅದನ್ನೇ ಇಷ್ಟಪಡ್ತಾರೆ ಅನ್ನೋ ಒಂದು ಇದಿದೆಯಲ್ಲ, ಅಂದರೆ ಒಂದು ಪ್ರೆಡಿಕ್ಷನಲ್ಲಿ ಕೆಲಸ ಮಾಡೋಂಥದ್ದು. ಇಂಥ ಹೊತ್ತಲ್ಲಿ ಈ ಥರದೊಂದು ಕಥೆನ, ಈ ಥರದೊಂದು ಸಿನಿಮಾನ ಮಾಡಬೇಕು ಅಂದರೆ ಅಂಥ ದೊಡ್ಡ ಸ್ಟಾರೇ ಬೇಕಾಗಿತ್ತು, ಅಂಥ ದೊಡ್ಡ ಪ್ರೊಡಕ್ಷನ್ ಹೌಸೇ ಬೇಕಾಗಿತ್ತು ಅಂತ ಅನಿಸುತ್ತೆ. ಅಂದರೆ ಇಲ್ಲಾಂದರೆ ಅಷ್ಟು ಸುಲಭಕ್ಕೆ ಇದಾಗಲ್ಲ. ಮತ್ತು ಬೇರೆ ಯಾರೂ ಮಾಡಿದ್ರೂ ಇದು ಇಂಪ್ಯಾಕ್ಟ್ ಇಷ್ಟ ಆಗ್ತಾ ಇರಲಿಲ್ಲ. ಎಲ್ಲಿ ನೋಡ್ತಾ ಹೋದರೆ ಎಲ್ಲರೂ ಅನುಭವಿಸ್ತಾರೆ. ರಾಕ್ಲೈನ್ ಸಾರು ತುಂಬ ದೊಡ್ಡ ಬ್ಯಾನರು, ಅವ್ರಿಗೆ ಗೊತ್ತು ಚಿತ್ರರಂಗದ ಆಗು ಹೋಗುಗಳು ತುಂಬ ಚೆನ್ನಾಗಿ ಗೊತ್ತು. ಅಂದರೆ ಒಬ್ಬ ಬೌಲರ್ಗೆ, ಫಾಸ್ಟ್ ಬೌಲರ್ಗೆ ಹೊಸ ಬಾಲ್ ಮಾತ್ರ ಗೊತ್ತಿರುತ್ತೆ, ಸ್ಪಿನ್ನರ್ಗೆ ಹಳೆ ಬಾಲ್ ಮಾತ್ರ ಗೊತ್ತಿರುತ್ತೆ. ಆದರೆ ರಾಕ್ಲೈನ್ ಸಾರ್ಗೆ ಎಲ್ಲ ಥರದ ಬಾಲ್ಗಳು ಗೊತ್ತು, ಯಾರಿಗೆ ಬೌಲಿಂಗ್ ಕೊಡಬೇಕು ಅಂತ ಗೊತ್ತು. ಅವರು ಮೆಂಟರಾಗಿ ಇದ್ದುಕೊಂಡು ಆ ಒಂದು ಕ್ರಿಕೆಟ್ ಕಿಟ್ನೇ ನಮ್ಮ ತರುಣ್ ಸರ್ ಕೊಟ್ಟರು. ತರುಣ್ ಸರ್ ಆ ಕಿಟ್ ತೊಗೊಂಡು ಪ್ಯಾಡ್ ಯಾರಿಗೆ ಕಟ್ಟಿಸ್ಬೇಕು, ಬೌಲಿಂಗ್ ಯಾರಿಗೆ ಕೊಡಬೇಕು, ಬ್ಯಾಟಿಂಗ್ ಯಾರಿಗೆ ಇಳಿಸ್ಬೇಕು, ಸೊ ಅದು ನೀಟಾಗಾಯಿತು. ಎಲ್ಲ ಅನುಭವ. ಮತ್ತು ದರ್ಶನ್ ಸರ್ ಅನುಭವದ ಬಗ್ಗೆ ನಾನಿಲ್ಲಿ ಕೂತ್ಕೊಂಡು ಹೇಳೋದು ತಪ್ಪಾಗುತ್ತೆ. ಅವ್ರು ಎಲ್ಲನೂ ನೋಡ್ಬೋದು. ಅವ್ರು ನೋಡದೇ ಇರೋ ಹಿಟ್ಸ್ ಇಲ್ಲ, ಅವ್ರು ಮಾಡದೇ ಇರೋ ಪಾತ್ರಗಳಿಲ್ಲ. ಬಟ್ ಕಾಟೇರ ಅನ್ನೋ ಪಾತ್ರಕ್ಕೆ ಅವರು ಒಗ್ಗಿಕೊಂಡ ರೀತಿ, ನಿಭಾಯಿಸಿದ ರೀತಿ ನೆಕ್ಸ್ಟ್ ಲೆವೆಲ್ ಅದು. ಮತ್ತು ಯಾವುದನ್ನು ಎಷ್ಟು ಸೂಕ್ಷ್ಮವಾದ ಸಿನಿಮಾ ಅಂದರೆ, ಒಂದು ಸ್ವಲ್ಪ ನಾವು ಇದು ಬೇಡ ಅಂತ ಹೇಳಿದ್ರೂ ಅದೊಂದು ಆಫ್ ಬಿಟ್ ಆಗೋ ಚಾನ್ಸಸ್ ಇತ್ತು. ಅದನ್ನು ಕಮರ್ಷಿಯಲಾಗಿ ಇಟ್ಬಿಟ್ಟೆ ನಾವು ಕೊಡ್ತಾಯಿದ್ವಿ. ನಿಮ್ಗೆ ಯಾವಾಗಲೂ ಅಷ್ಟೇ, ಊಟ ಬಾಳೆ ಎಲೆಯಲ್ಲಿ ರುಚಿಸೋದು ಬೇರೆ, ಸ್ಟೀಲ್ ತಟ್ಟೆಯಲ್ಲಿ ರುಚಿಸೋದು ಬೇರೆ. ಒಂದೇ ಊಟ, ಬಟ್ ನಿಮ್ಗೆ ಬಾಳೆ ಎಲೆ ಬೇರೆಯೇ ಕೊಡುತ್ತೆ. ಸೊ ನಮ್ಗೆ ಕಾಟೇರ ಅನ್ನೋದು ಬಾಳೆ ಎಲೆ ಊಟ.